ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಇಲ್ಲಿ ನೀವು ಕೇಳಬಹುದು ಮರೆಯಲಾಗದ ಸ್ನೇಹದ ಕಥೆಗಳು, ಮಾಯಾಲೋಕದ ಕಥೆಗಳು ಮತ್ತು ಜೀವನದ ಪಾಠ ಕಲಿಸುವ ಅದ್ಭುತ ನೀತಿ ಕಥೆಗಳು. ಇಲ್ಲಿನ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದರೆ ಸ್ಟೋರಿ ಟೈಮ್ಗೆ ರೆಡಿನಾ? ಶುರು ಮಾಡೋಣ ಇವತ್ತಿನ ಕಥೆಯನ್ನ. ಇವತ್ತಿನ ಕಥೆ ಅಭ್ಯಾಸಗಳ ಶಕ್ತಿ ಮತ್ತು ಸ್ನೇಹದ ಬೆಲೆ. ಹುಬ್ಬಳ್ಳಿ ನಗರದ ಗದ್ದಲದ ಬೀದಿಗಳ ನಡುವೆ ತೇಜಸ್ ಎಂಬ ಉತ್ಸಾಹಭರಿತ ಹುಡುಗ ವಾಸಿಸುತ್ತಿದ್ದ. ಅವನ ಕೋಣೆ ಯಾವಾಗಲೂ ಯುದ್ಧ ಭೂಮಿಯಂತಿತ್ತು. ಪುಸ್ತಕಗಳು, ಬಟ್ಟೆಗಳು ಮತ್ತು ಅವನ ಕನಸುಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿದ್ದವು. ಅವನು ಒಳ್ಳೆಯ ಹುಡುಗನಾಗಿದ್ದರೂ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನ ಮಾಡುವ ಅಭ್ಯಾಸ ಅವನಿಗೆ ಇರಲೇ ಇಲ್ಲ. ಒಂದು ದಿನ ಶಾಲೆಯ ಪ್ರಮುಖ ವಿಜ್ಞಾನ ಮೇಳದ ಕೊನೆಯ ದಿನಾಂಕವನ್ನ ಅವನು ಮರ್ತೇ ಬಿಟ್ಟ. ಅವನ ಯೋಜನೆಗಳು ಇನ್ನು ಕಾಗದದ ಮೇಲೆ ಮಾತ್ರ ಇದ್ದವು. ಅವನು ನಿರಾಶೆಗೊಂಡಿದ್ದ. ಅವನ ಗೆಳೆಯರಾದ ಅಕ್ಷರ ಮತ್ತು ರಿಷಬ್ ಅವನನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾ ಇದ್ರು. ತೇಜಸ್, ನೀನು ಒಂದು ದಿನಚರಿಯನ್ನ ಅನುಸರಿಸಿದ್ರೆ ಎಲ್ಲವೂ ಸುಲಭವಾಗುತ್ತದೆ ಎಂದು ಅಕ್ಷರ ಮೃದುವಾಗಿ ಹೇಳಿದಳು. ರಿಷಬ್ ತನ್ನ ಕ್ರೀಡಾ ಮನೋಭಾವದಿಂದ ಬೆಳಿಗ್ಗೆ ಸ್ವಲ್ಪ ಓಡಿದರೆ ಮನಸ್ಸು ಹಗುರವಾಗುತ್ತದೆ ಎಂದ. ತೇಜಸ್ ಅವರ ಮಾತುಗಳನ್ನು ಕೇಳಿದರೂ ಬದಲಾವಣೆ ಕಷ್ಟ ಎಂದು ಅವನು ಭಾವಿಸಿದ. ಮಾರನೇ ದಿನ ತೇಜಸ್ ಒಂದು ಸಣ್ಣ ಹೆಜ್ಜೆ ಇಟ್ಟ. ಅವನು ತನ್ನ ಹಾಸಿಗೆಯನ್ನ ಅಚ್ಚುಕಟ್ಟಾಗಿ ಮಾಡಿದ. ಅದು ಚಿಕ್ಕ ಕೆಲಸವಾದರೂ ಅವನಿಗೆ ಒಂದು ರೀತಿಯ ತೃಪ್ತಿ ನೀಡಿತು. ಅಕ್ಷರ ಅವನನ್ನು ನೋಡಿ ನಕ್ಕಳು. ಚೆನ್ನಾಗಿ ಮಾಡಿದೆ ತೇಜಸ್ ಎಂದು ಹೇಳಿದಳು. ಅಕ್ಷರಾಳ ಸಹಾಯದಿಂದ ತೇಜಸ್ ತನ್ನ ಅಧ್ಯಯನಕ್ಕಾಗಿ ಒಂದು ವೇಳಾಪಟ್ಟಿಯನ್ನ ಸಿದ್ಧಪಡಿಸಿಕೊಂಡ. ಅವನು ಧಾರವಾಡದ ಹಳೆಯ ಗ್ರಂಥಾಲಯದಲ್ಲಿ ಒಟ್ಟಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪುಸ್ತಕಗಳ ನಡುವೆ ಜ್ಞಾನವನ್ನ ಹಂಚಿಕೊಂಡರು. ತೇಜಸ್ ಗಮನವಿಟ್ಟು ಓದಲು ಕಲಿಯಲು ಪ್ರಾರಂಭಿಸಿದ. ರಿಷಬ್ ತೇಜಸ್ನನ್ನು ಬೆಳಗಿನ ಓಟಕ್ಕೆ ಆಹ್ವಾನಿಸಿದ. ಆರಂಭದಲ್ಲಿ ತೇಜಸ್ ಸುಸ್ತಾದ, ಆದರೆ ರಿಷಬ್ ಅವನನ್ನು ಪ್ರೋತ್ಸಾಹಿಸುತ್ತಿದ್ದ. ಉಣಕಲ್ ಕೆರೆಯ ಸುತ್ತ ತಾಜಾ ಗಾಳಿ ಮತ್ತು ಸೂರ್ಯೋದಯ ಅವನಿಗೆ ಹೊಸ ಶಕ್ತಿ ನೀಡಿತು. ದಿನಗಳು ಕಳೆದಂತೆ ತೇಜಸ್ನಲ್ಲಿ ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರಿಸಿದವು. ಅವನ ಅಂಕಗಳು ಸುಧಾರಿಸಿದವು. ಅವನಿಗೆ ಹೆಚ್ಚು ಶಕ್ತಿ ಬರ್ಲಿಕ್ಕೆ ಪ್ರಾರಂಭವಾಯಿತು ಮತ್ತು ಅವನ ಕೋಣೆ ಕೂಡ ಅಚ್ಚುಕಟ್ಟಾಗಿತ್ತು. ಅವನ ಮುಖದಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿತು. ಒಂದು ದಿನ ಅವರಿಗೆ ಒಂದು ಕಠಿಣ ಗುಂಪು ಯೋಜನೆಯನ್ನ ನೀಡಲಾಯಿತು. ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು. ಈ ಬಾರಿ ತೇಜಸ್ ಹಿಂಜರಿಯಲಿಲ್ಲ. ತನ್ನ ಹೊಸ ಅಭ್ಯಾಸಗಳೊಂದಿಗೆ ಅವನು ಯೋಜನೆಗಳನ್ನು ಸಂಘಟಿಸಲು ಮುಂದಾದ. ಮೂವರು ಗೆಳೆಯರು ಒಟ್ಟಾಗಿ ಕೆಲಸ ಮಾಡಿದರು. ತೇಜಸ್ನ ಸಂಘಟನೆ, ಅಕ್ಷರಾಳ ವಿವರಗಳ ಮೇಲಿನ ಗಮನ ಮತ್ತು ರಿಷಬ್ನ ಉತ್ಸಾಹದಿಂದ ಅವರು ಯೋಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರ ತಂಡದ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ತೇಜಸ್ ತನ್ನ ಗೆಳೆಯರ ಕಡೆಗೆ ನೋಡಿದ. ಅವರ ಬೆಂಬಲವಿಲ್ಲದೆ ಅವನು ಈ ಬದಲಾವಣೆಗಳನ್ನು ಸಾಧಿಸಲು ಸಾಧ್ಯವಿರಲಿಲ್ಲ. ಒಳ್ಳೆಯ ಅಭ್ಯಾಸಗಳು ಮತ್ತು ನಿಜವಾದ ಸ್ನೇಹದ ಜೀವನವನ್ನು ಎಷ್ಟು ಸುಂದರಗೊಳಿಸುತ್ತವೆ ಎಂದು ಅವನಿಗೆ ಅರ್ಥವಾಯಿತು. ಅವನು ಈಗ ಯಾವುದೇ ಸವಾಲನ್ನು ಸ್ವೀಕರಿಸಲು ಸಿದ್ಧನಾಗಿದ್ದ. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮ್ಗೆ ಇಷ್ಟವಾಯಿತೆ? ನಿಮ್ಮ ಸ್ನೇಹಿತರು ನಿಮ್ಗೆ ನೆನಪಾಗಿರ್ಬೇಕಲ್ವೇ? ಇಷ್ಟವಾಯಿತಾದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಹೊಸ ಕಥೆ ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.